ಯಾಕೆಂದ್ರೆ ಸರ್ ಎಲ್ಲೋ ಬಡಲ್ಲಿ ಏನಾಗುತ್ತೆ ಎಲ್ಲ ದುಡಿಯಕ್ಕೆ ತೊಗೊತಾರೆ ಗಾಡಿನ. ಅದರಿಂದ ಈಗ ತೊಗೊಂಡೋದ್ಮೇಲೆ ಅವ್ರಿಗೆ ಬರ್ಡನ್ ಆಗಬಾರ್ದು, ಖರ್ಚು ಬರಬಾರ್ದು. ಹಂಗಾಗಿ ನಾವು ಚೆನ್ನಾಗಿರೋ ಗಾಡಿನೇ ತಂದು ಸೇಲ್ ಮಾಡ್ತೀವಿ. ಏನೋ ಎಲ್ಲ ನಾವು ಎಲ್ಲ ಬೋರ್ಡ್ ಓಡಿಸ್ಕೊಂಡೆ ಜೀವನ ಮಾಡ್ಕೊಂಡು ಬಂದಿರೋದು, ನಮ್ಗೆ ಗೊತ್ತಿದೆ ಕಷ್ಟ ಏನು ಅಂತ. ಈ ಗಾಡಿ ಇನ್ನೂ 1,00,000 ಕಿಲೋಮೀಟ್ರ್ ಓಡಿದ್ರೂ ₹1 ಕೆಲಸ ಬರಲ್ಲ, ಅಷ್ಟು ಕಾನ್ಫಿಡೆಂಟ್ ಇದೆ ಗಾಡಿ. ಸರ್ ಪ್ರೈಸ್ ಇದು 4 lakh ಹೇಳ್ತೀನಿ, ಒಂದು 10,000 ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಸರ್. 2020 ಮಾಡಲ್ ಎಕ್ಸೆಂಟ್ ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ಲು 5,10,000 ಹೇಳ್ತೀನಿ, 490 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಮಾಡಲು ಗಾಡಿ 5,60,000 ಫೈನಲ್ ಆಗುತ್ತೆ. ಏರ್ ಬ್ಯಾಗ್ ಗಾಡಿ ಸರ್, ಏರ್ ಬ್ಯಾಗ್ ಮತ್ತು ABS ಗಾಡಿ. 6 ಲಕ್ಷಕ್ಕೆ ಬರೀ 23,000 ಓಡಿರುವಂತಹ 2018 ಮಾಡಲ್ 19 ಮಾಡಲ್ 19 ಮಾಡಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ವಿತ್ ABS ಏರ್ ಬ್ಯಾಗ್ ಗಾಡಿ. 2018 ಮಾಡಲ್ ಇನ್ನೋವಾ ಕ್ರಿಸ್ಟಾ ನೋಡ್ತಿರ್ಬೋದು, ವಿತ್ ಲೈಫ್ ಟೈಮ್ ಟ್ಯಾಕ್ಸ್ ಇರುವಂತಹ ಗಾಡಿ 14 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನು ಸುಮಾರು ಯೆಲ್ಲೋ ಬೋರ್ಡ್ ಕಾರ್ಗಳ ವಿಡಿಯೋ ಮಾಡ್ತಾನೆ ಇರ್ತೀನಿ. ಸೊ ಒಂದು ತಿಂಗಳಿಗಂತೂ ಒಂದು ಮಾಡೇ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕಸ್ಟಮರ್ಸು ರಿಕ್ವೆಸ್ಟ್ ಮಾಡ್ತಾರೆ ಯೆಲ್ಲೋ ಬೋರ್ಡ್ ವಿಡಿಯೋ ಮಾಡಿ ಅಂತ ಹೇಳಿ. ಇನ್ಫ್ಯಾಕ್ಟ್ ಫಸ್ಟ್ ಯೆಲ್ಲೋ ಬೋರ್ಡ್ ವಿಡಿಯೋ ಮಾಡಿದಾಗ ಇವರು ನಮ್ಮ ಜೊತೆಗಿದ್ದರು. ಸೊ ಇವರೇ ಮಾತಾಡಿದ್ದು ನೋಡಿರ್ತೀರ. ಸೊ ಇವಾಗ ಇವರೇ ಒಂದು ಶೋರೂಮ್ ಮಾಡಿದ್ದಾರೆ, ನೋಡ್ತಿರ್ಬೋದು, ಏಕದಂತ ಕಾರ್ಸ್ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಮಾಡಿರೋದು ಆಲ್ಮೋಸ್ಟ್ 2018-19 ಶೋರೂಮ್ ಮಾಡಿ ಅವತ್ತಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಲಿಮಿಟೆಡ್ ಸ್ಟಾಕ್ ಆಗಿರೋದ್ರಿಂದ ನಮಗೆ ಅಷ್ಟಾಗಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವಾಗ ಆಷಾಢ ಇರೋದ್ರಿಂದ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಕಂಪ್ಲೀಟ್ ಸ್ಟಾಕ್ಗಳನ್ನ ಜೋಡಿಸ್ಕೊಂಡು ಕರೆದಿದ್ದಾರೆ. ನಮ್ಮ ಜೊತೆಗೆ ಶಿವು ಅವರಿದ್ದಾರೆ, ಏಕದಂತ ಕಾರ್ಸ್ನ ಓನರ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ತಿಳಿಸ್ಕೊಡಿ, ಯಾವಾಗಿಂದ ನಿಮ್ಮ ಶೋರೂಮ್ ಓಪನ್ ಆಯಿತು ಅಂತ ಹೇಳ್ಬಿಟ್ಟು. ಸರ್ ನಮ್ಮದು 2018ಇಂದನೇ ಶೋರೂಮ್ ಶುರು ಮಾಡಿದ್ವಿ. ಅದಕ್ಕೂ ಮೊದಲು ಬೇರೆ ಕಡೆ ಬಿಸ್ನೆಸ್ ಮಾಡ್ತಾ ಇದ್ವಿ. ಬಟ್ 18ಇಂದ ನಾನೇ ಓನಾಗಿ ಮಾಡ್ಕೊಂಡಿದ್ದೀನಿ. ಓಕೆ. ನಮ್ಮ ಹತ್ರ ನೋಡಿ ಸ್ವಲ್ಪ ಚಿಕ್ಕ ಆಫೀಸ್ ಇದೆ, ಬಟ್ ಗಾಡಿ ನಿಲ್ಸ್ಕೊಳ್ಳೋಕೆ ಜಾಗ ಕಮ್ಮಿ ಇರೋದ್ರಿಂದ ಹೊರಗಡೆ ಗಾಡಿ ನಿಲ್ಸಿರ್ತೀನಿ. ನಮ್ಮ ಹತ್ರ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ. ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಗಳು ಕೊಡ್ತೀವಿ ನಾವು. ಎಲ್ಲ ಥರದ ಕಾರ್ಗಳನ್ನೂ ತೊಗೊಂಬರ್ತೀವಿ ನಾವು. ಇಟ್ಟಿಗಾಗಲಿ, ಇನ್ನೋವಾ ಎಲ್ಲ, ಕ್ರಿಸ್ಟಾ ಎಲ್ಲ ಹಿಂದೆ ಇದೆ. ಎಲ್ಲ ಕ್ವಾಲಿಟಿ ಕಾರ್ಸೇ ನಮ್ಮ ಹತ್ರ ಇದೆ. ನಾವು ಸುಮಾರು 2000ಇಂದನೂ ನಾವು ಕಾರ್ ಓಡಿಸ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀವಿ. ಹಂಗಾಗಿ ಯಾವ ಕ್ವಾಲಿಟಿ ಇದ್ರೆ ತಗೊಳ್ಳೋದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಗಾಡಿನಲ್ಲಿ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲೇ ಬೈ ಮಾಡೋದು ನಾವು. ಯಾವುದೇ ಇಂಜಿನ್ ಬಂದಿರೋದು ಇದೆಲ್ಲ ಗೊತ್ತಾಗ್ಬಿಡುತ್ತೆ. ನಾನು ಆಲ್ರೆಡಿ 20 ವರ್ಷದಿಂದ ಇದೇ ಲೈನಲ್ಲಿ ಇರೋದ್ರಿಂದ ಯಾವುದು ಗಾಡಿ ಏನು ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ. ನಾನು ಆ ಥರ ಚೆನ್ನಾಗಿರೋ ಇದ್ರೆ ಮಾತ್ರ ಬೈ ಮಾಡ್ತೀನಿ, ಇಲ್ಲಾಂದರೆ ಬೈ ಮಾಡೋಕ್ಕೆ ಹೋಗಲ್ಲ, ಕಸ್ಟಮರ್ಗೆ ತೊಂದರೆ ಕೊಡೋಕೆ ಹೋಗಲ್ಲ. ನನ್ನ ಹತ್ರ ಇನ್ನು ತೊಗೊಂಡು ಹೋದವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ನನ್ನ ಹತ್ರ ತೊಗೊಂಡು ಹೋದವರು ಅವ್ರು ಚೆನ್ನಾಗಿ ಮೇಲ್ ಬರಬೇಕು, ಅದೇ ನಮ್ಮ ಉದ್ದೇಶ. ಓಕೆ. ಯಾರು ಬರ್ಡನ್ ಆಗಬಾರ್ದು. ಏನೋ ಇವತ್ತು ನಾವು ಏನೋ ಬೈ ಮಾಡಿಬಿಡ್ಬೋದು, ಏನೋ ನಮ್ಮ ಕೆಲಸ ಮುಗೀತು ತೊಗೊಂಡು ಹೋದ ಅಂತ. ಬಟ್ ಅವನು ತೊಗೊಂಡೋದ್ಮೇಲೆ ನಮ್ಮ ಹೆಸರು ಹೇಳಬೇಕು. ಓಕೆ. ಆ ಥರ ಕ್ವಾಲಿಟಿ ಅವನು ದುಡ್ದು ಮೇಲ್ ಬರಬೇಕು. ಆ ಥರ ಕಾರ್ಗಳು ಮಾತ್ರ ಬೈ ಮಾಡ್ತೀವಿ. ನಾವು ಬೆಂಗಳೂರು ಬಂದಾಗ ನಾವು ಸಣ್ಣ ಪುಟ್ಟ ಕಾರ್ ಓಡಿಸ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ದು. ಕಾರ್ ಓಡಿಸಿ ಅದ್ರ ಬಗ್ಗೆ ಏನು ಅಂತ ಗೊತ್ತಿರೋದ್ರಿಂದ ಒಳ್ಳೊಳ್ಳೆ ಕಾರ್ನ ತೊಗೊಂಬರ್ತೀವಿ. ಅದರಲ್ಲೂ ಸ್ಪೆಷಲಿ ನಿಮ್ಮ ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ಮೇಲಂತೂ ನಮ್ಮ ವೀಕ್ಷಕರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಂದರೆ ಒಂದು ಒಳ್ಳೆ ಪ್ರೈಸಿಂಗಲ್ಲಿ ಸಿಗ್ಬೋದು ಅಂತ. ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತೀವಿ, ಕ್ವಾಲಿಟಿ ಕಾರ್ ಕೊಡ್ತೀವಿ. ಓಕೆ. ನಮ್ಮ ಕಸ್ಟಮರ್ಸ್ ರಿವ್ಯೂ ನಮಗೆಲ್ಲ ರಿಪೀಟೆಡ್ ಕಸ್ಟಮರ್ಸೇ ಪೂರ್ತಿ. ಇತ್ತಿನವರೆಗೂ ನಾನು ಒಂದು 6 ಇಯರ್ಸಿಂದ ಬಿಸ್ನೆಸ್ ಮಾಡಿದ್ದೀನಿ. ಎಲ್ಲ ಕಸ್ಟಮರ್ ಬರೀ ಫೋನ್ ಮಾಡ್ಕೊಂಡು ಶಿವಣ್ಣವರು ನೀವು ಎಲ್ಲಿದ್ದೀರ ಅಂತ ಬಂದು ನಾವು ತೊಗೊಂಡು ಹೋಗ್ತಾರೆ. ಆ್ಯಂಡ್ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಸ್ಟಾರ್ಟಿಂಗ್ ಇವರು ಯಾವಾಗ ಓಪನ್ ಮಾಡಿದ್ರು ಅವಾಗಲೇ ನನಗೆ ಒಂದು ವಿಡಿಯೋ ಮಾಡೋಣ ಅಂತ ಕರೆದಿದ್ರು. ಅದಾದ ನಂತರ ನಾನು ಇಲ್ಲಿ ಬರೋದಕ್ಕಾಗಿರಲಿಲ್ಲ. ಸೊ ಅಷ್ಟರಲ್ಲಿ ಸ್ಟಾಕ್ಗಳು ಖಾಲಿ ಆಗಿಬಿಟ್ಟಿತ್ತು. ಸೊ ಆ ಥರ ಒಂದು ರಿಪೀಟೆಡ್ ಕಸ್ಟಮರ್ನ ಇವರು ಗಳಿಸಿದ್ದಾರೆ. ಅಲ್ಲೇ ಅರ್ಥ ಮಾಡ್ಕೋಬೋದು ಯಾವ ಥರ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು. ತುಂಬ ಮಾತಾಡೋದು ಬೇಡ. ಇವಾಗ ಕಾರ್ಗಳು ಯಾವ ಥರ ಇದೆ, ಏನು ಪ್ರೈಸಿಂಗಲ್ಲಿದೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಸರ್ ಏನು ಪ್ರೈಸಲ್ಲಿ ಸ್ಟಾರ್ಟ್ ಆಗುತ್ತೆ ಕಾರ್ಗಳು? ಸರ್ ನನ್ನ ಹತ್ರ ಕಮ್ಮಿ ಪ್ರೈಸ್ ಅಂದರೆ ಈಗ 340ರಿಂದ ಶುರುವಾಗುತ್ತೆ. ಸ್ವಿಫ್ಟ್ ಡಿಸೈರ್ 16 ಮಾಡಲ್. ಓಕೆ. ಅಲ್ಲಿಂದನೇ ಶುರುವಾಗುತ್ತೆ. ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಮಾಡಿಸ್ಕೊಡ್ತೀವಿ. 50% ಕ್ಯಾಶ್ ಕೊಟ್ಟರೆ 50% ಲೋನ್ ಮಾಡಿಸ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಎಲ್ಲ ಮಾಡಿಸ್ಕೊಡ್ತೀವಿ. ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಸರಿ ಸರ್, ಹಾಗಾದರೆ ನಮ್ಮ ವೀಕ್ಷಕರು ವೆಯ್ಟ್ ಮಾಡ್ತಾ ಇರ್ತಾರೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸರ್ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲು ನನ್ನ ಅಡ್ರೆಸ್ ಹೇಳ್ಬಿಡ್ತೀನಿ. ಕೊಟಕ್ ಮಹೀಂದ್ರ ಬ್ಯಾಂಕ್ ಆಪೋಸಿಟಲ್ಲೇ ಬರುತ್ತೆ. ಇಲ್ಲ ರಾಘವೇಂದ್ರ ಸ್ವಾಮಿ ಮಠ ಅಂತ ಹೇಳಿದ್ರೆ ಬಂದ್ಬಿಡುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಚೆಕ್ ಮಾಡಿಕೊಂಡು ಬನ್ನಿ ಸರ್. ಕಾಲ್ ಮಾಡ್ಕೊಂಡು ಬನ್ನಿ ಸರ್. ಇದನ್ನೇ ವೆಹಿಕಲ್ಲೇ ನೋಡ್ತಿರ್ಬೋದು, ಸ್ವಿಫ್ಟ್ ಡಿಸೈರ್ ಇದೆ. ತಿಳಿಸ್ಕೊಡಿ ಸರ್. ಸರ್ ಇದು 2017 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದು ತುಂಬ ಚೆನ್ನಾಗಿದೆ. 1,18,000 ಕಿಲೋಮೀಟರ್ ರನ್ ಆಗಿದೆ. ವಿತ್ ಶೋರೂಮ್ ರೆಕಾರ್ಡ್ ಇದೆ. ನೀವು ನೋಡ್ಬೋದು, ಬಾಡಿ ಲೈನ್ ಆಗಲಿ, ಇಂಜಿನ್ ಆಗಲಿ. ಇಂಜಿನ್ ನಾನು 1,00,000 ಕಿಲೋಮೀಟರ್ ಇಂಜಿನ್ ಗ್ಯಾರಂಟಿ ಕೊಡ್ತೀನಿ. 4 ಬ್ರಿಸ್ಟೋನ್ ಟೈರ್ ಇದೆ ಗಾಡಿಗೆ. ಬಾಡಿ ಲೈನ್ ಒರಿಜಿನಲ್ ಇದೆ, ವಿತ್ ಶೋರೂಮ್ ರೆಕಾರ್ಡ್ ಇದೆ.
ನೋಡಿ 1,18,000 ಓಡಿದೆ ಗಾಡಿ. ನೀವು ನೋಡ್ಕೊಬೋದು, ತುಂಬ ಚೆನ್ನಾಗಿದೆ ವೆಹಿಕಲ್ಲು. 1,00,000 ಕಿಲೋಮೀಟ್ರ್ ನಾನು ಗ್ಯಾರಂಟಿ ಕೊಡ್ತೀನಿ ಈ ಗಾಡಿಗೆ. ಗೇರ್ ಬಾಕ್ಸು, ಇಂಜಿನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ಯಾವ ವೇರಿಯಂಟ್ ಸರ್ ಇದು? ಇದು ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರ್. ಇದು ಟೂರ್ ಹೌದು. ನೋಡ್ತಿರ್ಬೋದು ವೀಕ್ಷಕರೇ ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದುವರೆಗೂ ನೀವೆಲ್ಲೂ ಕೂಡ ನೋಡಿರಲ್ಲ. ಅಂದ್ರೆ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ, ಅದ್ರ ಜೊತೆಗೆ 1,00,000 ಕಿಲೋಮೀಟರ್ ವ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಗಾಡಿ ಕ್ವಾಲಿಟಿ ಯಾವ ತರ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬಹುದು. ಅಷ್ಟು ಕಾನ್ಫಿಡೆಂಟ್ ಇದೆ ಸರ್ ಗಾಡಿ ಮೇಲೆ. ಕಾನ್ಫಿಡೆಂಟ್ ನಮಗಿದೆ. ಈ ಗಾಡಿ ಇನ್ನೂ 1,00,000 ಕಿಲೋಮೀಟರ್ ಓಡಿದ್ರು ₹1 ಕೆಲಸ ಬರಲ್ಲ, ಅಷ್ಟು ಕಾನ್ಫಿಡೆಂಟ್ ಇದೆ ಗಾಡಿ. ಸರ್ ಪ್ರೈಸ್ ಇದು? ಪ್ರೈಸ್ ಇದು 4 ಲ್ಯಾಕ್ ಹೇಳ್ತೀನಿ. ಒಂದು 10,000 ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಸರ್. ಸೊ 4,00,000ಕ್ಕೆಲ್ಲ ಆಲ್ಮೋಸ್ಟ್ ಫೈನಲ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. 17 ಮಾಡಲ್, ಮ್ಯಾನುಫ್ಯಾಕ್ಚರಿಂಗ್ 17 ಇರುತ್ತೆ, ರಿಜಿಸ್ಟ್ರೇಷನ್ 17 ಇರುತ್ತೆ, 7 ಮಂತ್ಸ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, 1 ವರ್ಷ FC ರನ್ನಿಂಗ್ ಇದೆ. ಗಾಡಿನಲ್ಲಿ ₹1 ಕೆಲಸ ಇಲ್ಲ ಸರ್. 4 ಬ್ರಿಸ್ಟೋನ್ ಟೈರ್ ಇದೆ. 17 ಮಾಡಲ್ ಸ್ವಿಫ್ಟ್ ಡಿಸೈರ್ ಟೂರ್ ಬಂದ್ಬಿಟ್ಟು 4,00,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೊಬಹುದು, ಮತ್ತೊಂದು ಸ್ವಿಫ್ಟ್ ಡಿಸೈರ್ನೇ ಸರ್. ಇದು 2016 ಮಾಡಲ್. ಇದು 2016 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಅಷ್ಟೇ 80% ಟೈರ್ ಇದೆ. ಇದು 1,00,000 ಕಿಲೋಮೀಟರ್ ಓಡಿದೆ. ಇದಕ್ಕೂ ಗ್ಯಾರಂಟಿ ಕೊಡ್ತೀನಿ ನಾನು. 1,00,000 ಕಿಲೋಮೀಟರ್ ಗ್ಯಾರಂಟಿ ಕೊಡ್ತೀನಿ ನಾನು. ವೀಕ್ಷಕರೇ ನೋಡ್ಬೋದು. ಸೊ ಏನಕ್ಕೆ ಬರಬೇಕು ನೀವು ಏಕದಂತ ಕಾರ್ಸ್ಗೆ ಅಂದರೆ ಈ ಥರ ವ್ಯಾರಂಟಿ ಗ್ಯಾರಂಟಿ ಕೊಡ್ತಿರೋದ್ರಿಂದ ಆರಾಮಾಗಿ ವಿಸಿಟ್ ಮಾಡ್ಬೋದು. ನೋಡ್ತಿರ್ಬೋದು, ಲೆದರ್ ಅಪಲ್ಸ್ಟ್ರಿ ಇದೆ, ಪವರ್ ವಿಂಡೋಸು. ಸ್ಟಾರ್ಟಿಂಗಲ್ಲಿ ನೋಡಿದಂತಹ 2 ಗಾಡಿಲೂ ಕೂಡ ಪವರ್ ವಿಂಡೋಸ್ ಬರಲ್ಲ. ಬಟ್ ಸಣ್ಣ ಪುಟ್ಟ ಪ್ರೈಸಿಂಗ್ ಎಲ್ಲ ನೀವು ಹಾಕ್ಸ್ಕೊಬಹುದು. ಇದು ಕೂಡ ನಿಮಗೆ ರೆಫರೆನ್ಸ್ ಕೊಡ್ತಾರೆ ಬೇಕಾದ್ರೆ ಇವರು. ಪವರ್ ವಿಂಡೋಸ್ ಇವರೇ ಬೇಕಾದ್ರೆ ಹಾಕ್ಸ್ಕೊಡ್ತಾರೆ. ಅದೇನಿದೆ ಚಾರ್ಜಸ್ ಕೊಟ್ಟರೆ ಆಯ್ತು ಸರ್. ಪವರ್ ವಿಂಡೋ ಏನು ಗೊತ್ತಾ ಸರ್, ಕಂಪ್ನಿಯಿಂದ ಬರೋದೇ ಒರಿಜಿನಲ್ ಪವರ್ ವಿಂಡೋ. ನಾವು ಹಾಕ್ಸೋದು ಏನಾಗುತ್ತೆ, ಹಾಕ್ಸ್ಬೋದು, ಬಟ್ ಕ್ವಾಲಿಟಿ ಇರಲ್ಲ, ಸ್ವಲ್ಪ ದಿನ ಆದರೆ ಹಾಳಾಗುತ್ತೆ. ಅದಕ್ಕೇನೆ ಈ ತಾವು ದುಡಿಯೋಕೆ ತಗೊಳ್ಳೋ ಗಾಡಿಗೆ ಆಲ್ಮೋಸ್ಟ್ ಕಂಪ್ನಿಯಿಂದ ಏನು ಬರುತ್ತೆ ಅದರಲ್ಲಿ ಯೂಸ್ ಮಾಡಿದ್ರೆ ತುಂಬ ಉತ್ತಮ. ನಾವು ಹಾಕ್ಸ್ತೀವಿ ಮತ್ತೆ ಅದು ಹಾಳಾಗುತ್ತೆ, ಮತ್ತೆ ತುಂಬ ಬರ್ಡನ್ ಆಗ್ತಾರೆ ಕಸ್ಟಮರ್ಗಳು. ತಗೊಂಡೋದವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದು ಅದರಿಂದ ನಾವೇನು ಎಕ್ಸ್ಟ್ರಾ ಹಾಕ್ಸಿಲ್ಲ ಸರ್. ಇದು ಬಂದ್ಬಿಟ್ಟು 3,50,000 ಕೊಡ್ತೀನಿ ಸರ್. ಇದು ಓಕೆ, 3,50,000 ಕೊಡ್ತೀನಿ. ಇದು ಅಷ್ಟೇ 6 ಮಂತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇದು ಅಷ್ಟೇ 4 ಟೈರ್ ಇದೆ, 80% ಟೈರ್ ಇದೆ. ಟೈರ್ ತೋರಿಸಿ ನೀವು. ಓಕೆ, ತುಂಬ ಚೆನ್ನಾಗಿದೆ ಗಾಡಿ. ಒರಿಜಿನಲ್ ಕಂಡೀಷನ್ ಇದೆ ಗಾಡಿ, ಒರಿಜಿನಲ್ ಬಾಡಿ ಲೈನ್ ಇದೆ ಸರ್. ಇವಾಗ ತುಂಬ ಜನ ಬೆಂಗಳೂರಿಗೆ ಬಂದು ಗಾಡಿ ತೊಗೊತಾರೆ, ಬೆಂಗಳೂರಲ್ಲಿ ಜೀವನ ಕಟ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಓಲಾ ಊಬರ್ಗೆಲ್ಲ ಅಟ್ಯಾಚ್ ಮಾಡ್ಕೊಡ್ತೀರಾ ಹೇಗೆ? ಎಲ್ಲ ಓಲಾ ಊಬರ್ಗೆಲ್ಲ ಅಟ್ಯಾಚ್ ಮಾಡ್ಕೊಡ್ತೀವಿ. ಓಲಾದಲ್ಲಿ ಏನೇ ಮೈನಸ್ ಬ್ಯಾಲೆನ್ಸ್ ಇದ್ರೂ ಕಟ್ಕೊಡ್ತೀನಿ. ಅಟ್ಯಾಚ್ ಆಗೋವರೆಗೂ ನಾವು ಮಾಡ್ಕೊಡ್ತೀವಿ ಸರ್, ಏನು ಬೇಕು ಮಾಡ್ಕೊಡ್ತೀವಿ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟೊಯೋಟಾ ಇಟಿಯೋಸ್ ಇದೆ. ಎಸ್ ಸರ್. ಸರ್ ಇದು ಟೊಯೋಟಾ ಇಟಿಯೋಸ್ GD 2019 ಮಾಡಲು, ಸಿಂಗಲ್ ಓನರ್ ಸರ್. ಇದು ಓಕೆ. 1,18,000 ಕಿಲೋಮೀಟರ್ ಓಡಿದೆ ಗಾಡಿ. ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಓಕೆ. 4 ಬ್ರಾಂಡ್ ನ್ಯೂ ಟೈರ್ ಇದೆ. ನೋಡ್ಕೊಬೋದು, MRF ಟೈರ್ ಇದೆ. ಸೊ ಇದರಲ್ಲಿ ನೋಡ್ತಿರ್ಬೋದು ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ಸರ್. ಇದಕ್ಕೆ ಡ್ಯೂಯಲ್ ಏರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, AC ಇದೆ, ಮತ್ತೆ 4 ಪವರ್ ವಿಂಡೋ ಬರುತ್ತೆ. ಇದೆ ಸರ್. ಪ್ರೈಸ್ ಇದು ಸರ್, ಇದು ಪ್ರೈಸ್ ಬಂದ್ಬಿಟ್ಟು ಇದು 6,70,000 ಹೇಳ್ತೀನಿ. ಒಂದು ಫೈನಲ್ ಒಂದು 650 ಬಂದರೆ ಬಿಟ್ಬಿಡ್ತೀನಿ ಸರ್. ಇದು ಮಾಡಲು ಸರ್, ಇದು 19 ಮಾಡಲು, ಸಿಂಗಲ್ ಓನರ್. 19 ಮಾಡಲ್ ಇಟಿಯೋಸ್ ಸಿಂಗಲ್ ಓನರ್ ಡೀಸೆಲ್ GD ಬಂದ್ಬಿಟ್ಟು 6,70,000 ಹೇಳ್ತಿರೋದು. 650 ಬಂದರೆ ಬಿಡ್ತೀನಿ. 6,50,000ಕ್ಕೆಲ್ಲ ಕಡೆಯಿಂದ ಕಸ್ಟಮರ್ ಬಂದರೆ ಸರ್ 650. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹುಂಡೈ ಎಕ್ಸೆಂಟ್ ಅಂದ್ಬಿಟ್ಟು. ಹುಂಡೈ ಎಕ್ಸೆಂಟ್ SX ಸರ್, ಫುಲ್ ಟಾಪ್ ಎಂಡ್ ಗಾಡಿ ಇದು. ಫುಲ್ ಟಾಪ್ ಎಂಡ್, ಮ್ಯಾಗ್ ವೀಲ್ ಬರುತ್ತೆ, ಸೆನ್ಸಾರ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, 4 ಹೊಸ ಟೈರ್ ಇದೆ. ಓಕೆ. ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಸೆಕೆಂಡ್ ಓನರ್ ಗಾಡಿ. ತುಂಬ ಚೆನ್ನಾಗಿದೆ ಗಾಡಿ ಇದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್, ಆಟೋ ಫೋಲ್ಡಿಂಗ್ ಎಲ್ಲ ಬರುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ ಸರ್. ಪ್ರೈಸ್ ಇದು ಸರ್, ಇದು 510 ಹೇಳ್ತೀನಿ. ನಿಮ್ಮ ಕಡೆ ಕಸ್ಟಮರ್ ಬಂದರೆ ಒಂದು 490ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಮಾಡಲು ಸರ್ ಇದು 20 ಮಾಡಲ್ ಸರ್. 2020 ಮಾಡಲ್ ಎಕ್ಸೆಂಟ್ ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. 5,10,000 ಹೇಳ್ತೀನಿ. 490 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು, ಒಂದು ಎರ್ಟಿಗಾ ಇದೆ ಸರ್. ಸರ್ ಎರ್ಟಿಗಾ ಇದು 2023 ಮಾಡಲ್. ಓಕೆ. ಸಿಂಗಲ್ ಓನರ್ ಸರ್. 26,000 ಓಡಿದೆ ಸರ್. ವಿತ್ ಶೋರೂಮ್ ಟೈರ್ಸ್ ಇದೆ, ಅನ್ಯೂ ಸ್ಟೆಪ್ನಿ ಇದೆ ಗಾಡಿನಲ್ಲಿ. ಓಕೆ. ವಿತ್ CNG ಪೆಟ್ರೋಲ್ ವೆಹಿಕಲ್ ಸರ್. ಇದು ತುಂಬ ಜನ CNG ಹುಡುಕ್ತಾ ಇರ್ತಾರೆ. ಹಾಂ ಸರ್, CNG ಪೆಟ್ರೋಲ್ ಇದು. ಇವತ್ತು ಮಾರುತಿನಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂದರೆ ಇದೆ ಸರ್ ಗಾಡಿ. ಶೋರೂಮ್ಗೆ ಹೋದರೆ ಮಿನಿಮಮ್ 6 ಮಂತ್ ಇದೆ ವೇಟಿಂಗ್ ಪೀರಿಯಡ್ ಈ ಗಾಡಿಗೆ. ಓಕೆ. ನೋಡಿ 27,000 ಓಡಿದೆ ಗಾಡಿ. ಬರೀ 27,000 ಕಿಲೋಮೀಟರ್. ಅನ್ಯೂ ಸ್ಟೆಪ್ನಿ ಇದೆ ಗಾಡಿನಲ್ಲಿ. ಟೈರ್ ಎಲ್ಲ ಶೋರೂಮ್ದೇನೆ, ಆಸ್ ಇಟ್ ಈಸ್ ಶೋರೂಮ್ ಕಂಡೀಷನ್ ಇದೆ ಸರ್ ಗಾಡಿ. ವೀಕ್ಷಕರೇ, ಯಾರಾದರೂ ಡೀಸೆಲ್ ಮೇಂಟೆನೆನ್ಸ್ ಜಾಸ್ತಿ, ನನಗೆ ಪೆಟ್ರೋಲಲ್ಲಿ ಬೇಕು ಬಟ್ ಮೇಂಟೆನೆನ್ಸ್ ಈಸಿ ಇರಬೇಕು, ಮೈಲೇಜು ಬರಬೇಕು ಅಂತ ಹೇಳಿದ್ರೆ ಒಳ್ಳೆ ಪೆಟ್ರೋಲ್ ವಿತ್ CNG ತಗೋಬಹುದು ಸರ್. ಪ್ರೈಸ್ ಇದು ಸರ್, ಇದು ಪ್ರೈಸ್ ಬಂದ್ಬಿಟ್ಟು 11 ಲಾಕ್ ಹೇಳ್ತೀವಿ. ಒಂದು 1070 ಬಂದರೆ ಕೊಟ್ಬಿಡ್ತೀವಿ ಸರ್.
10,70,000ಕ್ಕೆ 2023 ಮಾಡಲು ಕೊಡ್ತೀವಿ ಸರ್. ಎರ್ಟಿಗಾ CNG ಸಿಗ್ತಾ ಇದೆ. 1070 ಮೈಲೇಜ್ ಎಷ್ಟು ಕೊಡುತ್ತಿದ್ದು ಸರ್? 24ರಿಂದ 25 ಮೈಲೇಜ್ ಬರುತ್ತೆ ಸರ್. ಸೊ ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಅಂತ ಬರುತ್ತೆ ಸರ್. ಅಪ್ರಾಕ್ಸಿಮೇಟ್ ಅಷ್ಟು ಬರುತ್ತೆ ಸರ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಸೊ ಎಲ್ಲ ಫೀಚರ್ಸ್ ಟೈರ್ ಬರುತ್ತೆ. ತೋರಿಸಿ ಸರ್. ಶೋರೂಮ್ ಟೈರ್ ಕಂಡೀಷನ್ ನೋಡ್ಕೋಬಹುದು. 26,000 ಕೂಡ ಇದೆಯಾ ಅಂತ ಸ್ಟೆಪ್ನಿ ಇದೆ ಗಾಡಿನಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಯಾರಾದ್ರೂ CNG ವೆಹಿಕಲ್ ನೋಡ್ತಾ ಇದ್ರೆ ಮತ್ತೊಂದು CNG. ಎಸ್ ಸರ್. ಇದು 22 ಮಾಡಲ್ 2022 ಮಾಡಲ್ ಗಾಡಿ ಇದು. ಟೂರ್ ಎಸ್ ಇದು CNG ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಟೂರ್ ಎಸ್ ಸಿಂಗಲ್ ಓನರ್ ನೋಡ್ತಾ ಇದ್ದೀರಾ ಸರ್. ಕಿಲೋಮೀಟರ್ ಎಷ್ಟು ಓಡಿದೆ ಇದು ಸರ್? ಇದು ಬಂದ್ಬಿಟ್ಟು ಕಿಲೋಮೀಟರ್ ಒಂದು 70,000 ಓಡಿದೆ ಸರ್ ಗಾಡಿ. ಓಕೆ ಸರ್. ಪ್ರೈಸ್ ಇದು ಸರ್ ಪ್ರೈಸ್ ಇದು ಬಂದ್ಬಿಟ್ಟು 7 lakh ಬರುತ್ತೆ ಸರ್. ಇದು 7 ಲಕ್ಷಕ್ಕೆ 2023 ಮಾಡಲು ಗಾಡಿ ಸಿಗ್ತಾ ಇದೆ. ಸಿಗುತ್ತೆ ಸರ್. ನೆಕ್ಸ್ಟ್ ಇದು ಸರ್. ಸರ್ ಇದು ಬಂದ್ಬಿಟ್ಟು 2019 ಮಾಡಲು. ಓಕೆ, 19 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಇದು ಬಂದ್ಬಿಟ್ಟು ನಿಮಗೆ ಸರ್ 6 lakh ಹೇಳ್ತೀವಿ. ಒಂದು 570 ಬಂದರೆ ಕೊಟ್ಬಿಡ್ತೀವಿ ಸರ್. 570ಗೆ 2019 ಮಾಡೆಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಟೂರ್ ಎಸ್ ಸಿಗ್ತಾ ಇದೆ. ಹೌದು ಸರ್. ಇದಕ್ಕೆ 4 ಪವರ್ ವಿಂಡೋ ಇದೆ. ಏರ್ ಬ್ಯಾಗ್ ಸಮೇತವಾಗಿ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ. ಗಾಡಿ ನೋಡಿ ಸರ್, ತುಂಬ ಚೆನ್ನಾಗಿದೆ ಗಾಡಿ ಇದು. ಸೊ 5,70,000ಕ್ಕೆ 2017 ಮಾಡೆಲ್ ಸ್ವಿಫ್ಟ್ ಡಿಸೈರ್ ವಿತ್ ಏರ್ ಬ್ಯಾಗ್ ಇರುವಂತಹ ಗಾಡಿ ಸಿಗ್ತಾ ಇದೆ. ಹಾಂ ಸರ್. ನೆಕ್ಸ್ಟ್ ಇನ್ನೂ ಕೂಡ ಗಾಡಿಗಳಿದೆ ನೋಡಿ. ಗಾಡಿ ಇದೆ ಸರ್, ಇನ್ನು ಒಳಗಡೆ ಇದೆ ಸ್ಟಾಕ್. ಎಸ್ ಸರ್. ಇದು ಸರ್. ಸರ್ ಇದು ಬಂದ್ಬಿಟ್ಟು 2019 ಮಾಡಲ್ ಸೆಕೆಂಡ್ ಓನರ್ ಸರ್ ಗಾಡಿ ಇದು. ಇದು ಬಂದ್ಬಿಟ್ಟು 1,20,000 ಡ್ರೈವನ್ ಆಗಿದೆ. ಓಕೆ, ಇದು ಅಷ್ಟೇ 4 ಪವರ್ ವಿಂಡೋ ಬರುತ್ತೆ. ಒಂದು 70% ಟೈರ್ ಬರುತ್ತೆ. ಓಕೆ, ನೋಡಿ ಸರ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಪಯನೀರು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಅಪೋಲ್ಸ್ಟ್ರಿ ಇದೆ, ಚೆಕ್ ಮಾಡ್ಕೋಬಹುದು ಸರ್. ಬ್ಯಾಕಲ್ಲೂ ಕೂಡ ಪವರ್ ವಿಂಡೋ ಬರುತ್ತೆ ಇದಕ್ಕೆ. ಸೊ ಗಾಡಿ ಕಂಡೀಷನ್ ಸುಮ್ಮನೆ ಹೇಳೋದಲ್ಲ, ಔಟ್ಲುಕ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಯಾರಾದರೂ ಬಂದವರು ಒಂದ್ಸಲಿ ಇಂಜಿನ್ ಕಂಡೀಷನ್ ಚೆಕ್ ಮಾಡ್ಕೊಂಡು, ಅದು ವ್ಯಾರಂಟಿ ಬೇರೆ ಹೇಳ್ತಾ ಇದೆ, ಬಂದು ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ಸರ್ ಇದು ಪ್ರೈಸು ಸರ್? ಇದು ಬಂದ್ಬಿಟ್ಟು ಸರ್ ಇದು 560 ಹೇಳ್ತೀನಿ. ಫೈನಲ್ 550 ಬಂದರೆ ಕೊಟ್ಬಿಡ್ತೀನಿ ಸರ್. ಮಾಡ್ಲು ಗಾಡಿ 5,60,000ಗೆ ಫೈನಲ್ ಆಗುತ್ತೆ. ಏರ್ ಬ್ಯಾಗ್ ಗಾಡಿ ಸರ್. ಏರ್ ಬ್ಯಾಗ್ ಮತ್ತು ABS ಗಾಡಿ 2019 ಅಲ್ಲಿ 2 ಥರ ಬರುತ್ತೆ ಸರ್. ನಾನ್ ಏರ್ ಬ್ಯಾಗು, ನಾನ್ ABS ವಿತ್ ABS. ಇದು ಬಂದ್ಬಿಟ್ಟು ನಮಗೆ ಅದು ಹೆಂಗೆ ಅಂದರೆ 5ನೇ ತಿಂಗಳು 6ನೇ ತಿಂಗಳು ಮೇಲೆ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿಗೆ ಏರ್ ಬ್ಯಾಗ್ ABS ಬರುತ್ತೆ. ಓಕೆ, ಇದು ವಿತ್ ABS ಗಾಡಿ. ನೀವು 3ನೇ ತಿಂಗಳು 2ನೇ ತಿಂಗಳ ಗಾಡಿನಲ್ಲಿ ಅದು ಬರಲ್ಲ, ವಿತ್ ABS ಗಾಡಿ. ಓಕೆ, ನೆಕ್ಸ್ಟ್ ನೋಡ್ತಿರ್ಬೋದು ಮತ್ತೊಂದು ಸ್ವಿಫ್ಟ್ ಡಿಸೈರ್, ಬಟ್ ನ್ಯೂ ಶೇಪ್ ಇದು. ನ್ಯೂ ಶೇಪ್ ಇದು. ಎಸ್ ಸರ್. ಸರ್ ಇದು 2020 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಇದು ಆಪಲ್ ಶೇಪ್ ಬರುತ್ತೆ. ಇದು ಬಂದ್ಬಿಟ್ಟು LDI ಇದು. ಓಕೆ, VDI ಎಲ್ಲ LDI ಇದು. 4 ಹೊಸ ಟೈರ್ ಬರುತ್ತೆ. 20 ಮಾಡಲು ಸಿಂಗಲ್ ಓನರ್ ಸರ್ ಇದು. ಸೊ ಇದು LDI ಆದರೂ ಕೂಡ ನಿಮಗೆ 18 ಮಾಡಲ್ ಮೇಲೆ ಆಗಿರೋದ್ರಿಂದ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪಯನಿಯರ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಅಪೋಲ್ಸ್ಟ್ರಿ ಇದೆ. ಸರ್ ಪ್ರೈಸ್ ಇದು ಸರ್? ಇದು ಬಂದ್ಬಿಟ್ಟು 670 ಹೇಳ್ತೀನಿ. ಒಂದು ನಿಮ್ಮ ಕಡೆಯಿಂದ ಮನೆ ಒಂದು 10,000 ಕಮ್ಮಿನೇ ಕೊಡ್ತೀವಿ ಸರ್. 6,60,000ಕ್ಕೆಲ್ಲ 19 ಮಾಡಲ್ ಸರ್ ಇದು. 20 ಮಾಡಲ್ ಸರ್. 20 ಮಾಡಲ್ ಡಿಸೈರ್, ಅದು ಕೂಡ ನ್ಯೂ ಶೇಪ್ ಸಿಗ್ತಾ ಇದೆ ನೋಡ್ತಿರ್ಬೋದು. 20 ಮಾಡಲ್. ನೆಕ್ಸ್ಟ್ ಯಾರಾದರೂ ಇನೋವಾ ಕ್ರಿಸ್ಟಾಗಳು ನೋಡ್ತಾ ಇದ್ರೆ, ಕ್ರಿಸ್ಟಾ ಇದೆ ನೋಡ್ತಿರ್ಬೋದು ಪ್ರೈಸಿಂಗ್ ಅಲ್ಲಿ. ಅದು ಕೂಡ ಎಸ್ ಸರ್. ಒಳ್ಳೆ ಕ್ರಿಸ್ಟಾ ಸರ್ ಇದು. ವಿತ್ ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ. ಸಿಂಗಲ್ ಓನರ್ 2018 ಮಾಡಲ್. ಸಾರಿ, ಇದು ಸೆಕೆಂಡ್ ಓನರ್ ಸರ್. ಓಕೆ, 2018 ಮಾಡಲ್ ಸೆಕೆಂಡ್ ಓನರು. ವಿತ್ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಸರ್ ಗಾಡಿಗೆ. ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಗಾಡಿಗೆ. ಟೈರ್ ಎಲ್ಲ ನೋಡ್ಬೋದು. ವಿತ್ ಶೋರೂಮ್ ಮೇಂಟೆನೆನ್ಸ್ ಇದೆ. ನೀವು ನೋಡ್ಬೋದು ಲೆದರ್ ಸೀಟ್ ಕವರು. ಗಾಡಿ ಅಂತೂ ರಫ್ ಯೂಸ್ ಮಾಡೇ ಇಲ್ಲ ಇದನ್ನ. ತುಂಬ ಚೆನ್ನಾಗಿದೆ ಗಾಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ನೋಡಿ, ಬಂದು ಈ ಕಡೆ ನೋಡಿ ತೋರಿಸಿದೆ. ಆ್ಯಂಡ್ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಹಿಂದೆಗಡೆ. ಹಾಂ ಸರ್. ಇಂಡಿವಿಜುವಲ್ ಸೀಟ್ಸು. ಸರ್ ಇದಕ್ಕೆ ಒಳ್ಳೆ ಪ್ರೈಸಿಂಗ್ ಸರ್ ಇದಕ್ಕೆ. ಸರ್ ಇದು 2018 ಮಾಡಲು ಸೆಕೆಂಡ್ ಓನರ್ ಗಾಡಿ. ಶೋರೂಮ್ ಮೇಂಟೆನೆನ್ಸ್ ಇದೆ. 1,50,000 ಕಿಲೋಮೀಟರ್ ಓಡಿದೆ ಗಾಡಿ. ಓಕೆ ಸರ್. ಇದಕ್ಕೆ ಬಂದು ನಾವು 14.5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. 14.5 ಕೋಟ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಕಡೆಯಿಂದ ಕಸ್ಟಮರ್ ಒಂದು 14 lakh ಫೈನಲ್ ಮಾಡ್ಕೊಡ್ತೀವಿ ಸರ್. 14 ಲಕ್ಷಕ್ಕೆಲ್ಲ 2018 ಮಾಡಲ್ ವಿತ್ ಲೈಫ್ ಟೈಮ್ ಟ್ಯಾಕ್ಸ್ ಸರ್. 2018 ಮಾಡಲ್ ಇನೋವಾ ಕ್ರಿಸ್ಟಾ ನೋಡ್ತಿರ್ಬೋದು. ವಿತ್ ಲೈಫ್ ಟೈಮ್ ಟ್ಯಾಕ್ಸ್ ಇರುವಂತಹ ಗಾಡಿ 14 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. ಸೊ ಯಾರಾದ್ರೂ ಬಂದ್ರೆ ವಿಸಿಟ್ ಮಾಡಿದ್ರೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ ಆನ್ ಟೇಬಲ್. ಹಾಂ ಸರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್ ಇದು 2019 ಮಾಡಲ್. ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಸರ್ ಇದು ನೋಡಿ, ನೀವು ನೋಡ್ಬೋದು ಇದು ಗಾಡಿ ಓಡೇ ಇಲ್ಲ. ಬರೀ 20,000 ಕಿಲೋಮೀಟರ್ ಓಡಿದೆ ಗಾಡಿ ಇದು. ಬರೀ 20 ನೋಡಿ, ಇದೆಲ್ಲ ಶೋರೂಮ್ ಟೈರು. ಸ್ಟೆಪ್ನಿ ತೋರಿಸ್ತೀನಿ ಹಂಗೆ. ಇದು ಟ್ಯಾಂಪರ್ ಗಿಂಪರ್ ಆಗಿಲ್ವಾ ಇದು? ಇಲ್ಲ ಸರ್, 100% ಇಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ 100%. ನಾವು ಆ ಥರದ್ದೆಲ್ಲ ಮಾಡೋದಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇದು 2019 ಸಿಂಗಲ್ ಓನರ್ ಗಾಡಿ. ಶೋರೂಮಿಂದ ಬಂದಿರೋ ಟೈರು ವಿತ್ತು ನೋಡಿ. ಇದೆಲ್ಲ 20,000 ಕಿಲೋಮೀಟರ್ ಓಡಿದೆ. ಚೆಕ್ ಮಾಡ್ಕೋಬೋದು. ಇದಕ್ಕೂ ಅಷ್ಟೇ 4 ಪವರ್ ವಿಂಡೋ ಬರುತ್ತೆ. 4 ಪವರ್ ಇಲ್ಲ ಸರ್. ಗಾಡಿ ಬ್ಯಾಗ್ ಎಲ್ಲ ಬರುತ್ತೆ.
ಬರೀ 23,000 ಓಡಿರುವಂತಹ ಈ ಒಂದು ಸ್ವಿಫ್ಟ್ ಡಿಸೈರ್ ಎಷ್ಟು ಸಿಗುತ್ತೆ ಕೇಳೋಣ ಸರ್. ಪ್ರೈಸಿಂಗ್ ಇದು ಸರ್ ಇದು 6 lakh ಕೊಡ್ತೀನಿ ಸರ್. ಇದು 6 ಲಕ್ಷಕ್ಕೆ ಬರೀ 23,000 ಓಡಿರುವಂತಹ 2018 ಮಾಡೆಲ್ 19 ಮಾಡಲ್ 19 ಮಾಡೆಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ವಿತ್ ABS ಏರ್ ಬ್ಯಾಗ್ ಗಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ನೋಡಿ ಸರ್. ಇದು ಅಷ್ಟೇ 2019 ಮಾಡಲು ಗಾಡಿ, ಇದು ಡೀಸೆಲ್ ಗಾಡಿ ಇದನ್ನು. ಓಕೆ, ಇದು ಬಂದ್ಬಿಟ್ಟು ನಿಮಗೆ 1 lakh ಸಮಥಿಂಗ್ ಓಡಿದೆ. ಇದು ಒಳ್ಳೆ ಗಾಡಿ ಸರ್, ಇದು ಚೆನ್ನಾಗಿದೆ ನೋಡಿ. ಸೊ ಎಲ್ಲ ಗಾಡಿ ಚೆನ್ನಾಗಿದೆ ಅಂತ ಇದ್ದಾರೆ, ಯಾವ ಗಾಡಿ ಚೆನ್ನಾಗಿಲ್ಲ? 85,000 ನೋಡಿದೆ ಸರ್ ಅಷ್ಟೇ ಇದು. ಸರ್ ಪ್ರೈಸಿಂಗ್ ಇದು ಸರ್ ಇದು ಅಷ್ಟೇ ಒಂದು 575 ಮಾಡಿಕೊಡ್ತೀನಿ ಫೈನಲ್. 5,75,000. ಹೌದು ಸರ್. 2019 ಮಾಡಲ್ ಸಿಂಗಲ್ ಓನರ್. ಓಕೆ, ಇದು ಏನಕ್ಕೆ ಅಂದರೆ ಸರ್ ಬರೀ 20,000 ಓಡಿದೆ ಗಾಡಿ, ಓಡಿಲ್ಲ ಇದು. ಇದು ಕಸ್ಟಮರ್ ನಿಲ್ಲಿಸ್ಬಿಟ್ಟಿದ್ದಾರೆ, ಇವಾಗ ಸೆಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಸ್ವಲ್ಪ 10,000 ಜಾಸ್ತಿ, 20,000 ಓಡಿದೆ. ಕಸ್ಟಮರ್ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಿದ್ದಾರೆ ಹಂಗಾಗಿ. ಓಕೆ ಓಕೆ, ಎಲ್ಲ ಗಾಡಿ ತೋರಿಸಿದ್ದೀನಿ, ಇನ್ನೂ ಸ್ಟಾಕ್ ಇದೆ. ಇನ್ನು ಸ್ಟಾಕ್ ಎಲ್ಲ ಪಕ್ಕದ ರೋಡಲ್ಲಿ ನಿಲ್ಸಿದ್ದೀವಿ ಗಾಡಿಗಳನ್ನ. ಇಲ್ಲಿ ನಿಲ್ಸೋಕ್ಕಾಗಲ್ಲ, ನಮ್ಮದು ಚಿಕ್ಕ ಜಾಗ ಇರೋದ್ರಿಂದ. ನೋಡಿ ಸರ್, ನಮ್ಮ ಹತ್ರ ಇರೋ ಗಾಡಿ ನೋಡಿದ್ರಲ್ಲ, ಎಲ್ಲ ಕ್ವಾಲಿಟಿ ಗಾಡಿನೇ ತರೋದು ನಾವು. ಯಾವುದು ಅದು ಇಂಜಿನ್ ಮಾಡೋದಾಗಲಿ ರಿಪೇರಿ ಮಾಡೋದು ಗಾಡಿ ಎಲ್ಲ ತರಲ್ಲ. ಒರಿಜಿನಲ್ ಇದ್ರೆ ಮಾತ್ರ ತೊಗೊಂಡು ಬರ್ತೀನಿ. ಯಾಕೆ ಅಂದರೆ ಸರ್ ಎಲ್ಲ ಬೋರ್ಡಲ್ಲಿ ಏನಾಗುತ್ತೆ, ಎಲ್ಲ ದುಡಿಯೋಕ್ಕೆ ತೊಗೊತಾರೆ ಗಾಡಿನ. ಅದರಿಂದ ಈಗ ತೊಗೊಂಡೋದ್ಮೇಲೆ ಅವ್ರಿಗೆ ಬರ್ಡನ್ ಆಗಬಾರ್ದು, ಖರ್ಚು ಬರಬಾರ್ದು. ಹಂಗಾಗಿ ನಾವು ಚೆನ್ನಾಗಿರೋ ಗಾಡಿನೇ ತಂದು ಸೇಲ್ ಮಾಡ್ತೀವಿ. ಏನೋ ಎಲ್ಲ ನಾವು ಎಲ್ಲ ಬೋರ್ಡ್ ಓಡಿಸ್ಕೊಂಡೆ ಜೀವನ ಮಾಡ್ಕೊಂಡು ಬಂದಿರೋದು, ನಮ್ಗೆ ಗೊತ್ತಿದೆ ಕಷ್ಟ ಏನಂತ. ಹಂಗಾಗಿ ತೊಗೊಂಡೋದ್ಮೇಲೆ ಅವರು ಚೆನ್ನಾಗಿ 4 ಕಾಸು ಸಂಪಾದನೆ ಮಾಡಬೇಕು. ತೊಗೊಂಡೋಗಿ ಸುಮ್ಮನೆ ಗ್ಯಾರೇಜು ಕಟ್ಟೋದಲ್ಲ ದುಡ್ಡನ್ನ ಅಲ್ವಾ. ಹಂಗಾಗಿ ಚೆನ್ನಾಗಿದ್ರೆ ಮಾತ್ರ ತರ್ತೀನಿ ಗಾಡಿನ. ಅದು ನಮ್ಗೆ 10,000 ಸಿಕ್ಕಲಿ ಸರ್, ತೊಗೊಂಡೋದನ್ನು ಖುಷಿ ಆಗಬೇಕು. ಇವತ್ತವರೆಗೂ ಸರ್ ನಮ್ಮದೊಂದು 6-7 ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಯಾರು ಕಸ್ಟಮರ್ ನನ್ನ ಹತ್ರ ತೊಗೊಂಡೋದವರು ನನ್ನ ವೀಡಿಯೋ ನೋಡ್ತಾ ಇರ್ಬೋದು, ಅವ್ರು ಬೇಕಂದರೆ ಅವರು ಕಾಲ್ ಮಾಡಿ ಹೇಳ್ಬೋದು ನನಗೆ, ನಿಮ್ಮ ಹತ್ರ ತೊಗೊಂಡೋದು ನನಗೆ ಏನೋ ತೊಂದರೆ ಆಗಿದ್ರೆ ನನ್ನ ಹತ್ರ ಬರ್ಬೋದು ಅವರು. ನನ್ನ ಹತ್ರ ನಾನು ಕೊಟ್ಟಿರೋ ಗಾಡಿನಲ್ಲಿ ಯಾವುದೇ ಥರ ತೊಂದರೆ ಆಗಿಲ್ಲ ಸರ್. ಎಲ್ಲರೂ ನನಗೆ ಏನು ಹೇಳ್ತಾರೆ ಫೋನ್ ಮಾಡಿ, ಸರ್ ತುಂಬ ಚೆನ್ನಾಗಿದೆ, 3 ಗಾಡಿ ತೊಗೊಂಡೆ, 4 ಗಾಡಿ ತೊಗೊಂಡೆ, ಇಷ್ಟು ರಿಪೀಟೆಡ್ ಕಸ್ಟಮರ್ ನನ್ನ ಹತ್ರ ಬರೋದು ಸರ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವರ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ, ಮೆಚ್ಚಲೇಬೇಕು ಇವರ ಕಾನ್ಫಿಡೆನ್ಸ್ನ. ಸೊ ಒಳ್ಳೆ ಗಾಡಿ ಕೊಡ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಗಾಡಿ ಬೇಕು ಅಂದರೆ ಎಲ್ಲೋ ವರ್ಡ್ ಗಾಡಿ ವಿಸಿಟ್ ಮಾಡಿ. ಎಲ್ಲ ರೀತಿಯ ಕಾರ್ಗಳಿದೆ. ಎರ್ಟಿಗಾ ಆಗಿರ್ಬೋದು, ಇನೋವಾ ಕ್ರಿಸ್ಟಾ ಆಗಿರ್ಬೋದು, ಇಟಿಯೋಸ್ ಆಗಿರ್ಬೋದು, ಎಕ್ಸೆಂಟ್ ಆಗಿರ್ಬೋದು, ಮತ್ತು ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ಎಲ್ಲ ರೀತಿಯ ಗಾಡಿಗಳನ್ನ ನೋಡಿದ್ದೀರಾ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.